ನಮಸ್ಕಾರ ಸರ್, ನಾನು ರಾಜಕೀಯ ಪಕ್ಷದಿಂದ ಬಂದಿದ್ದೀನಿ. ಈ ಸಲ ನಮಗೆ ಓಟ್ ಹಾಕಿ. ನಾವು ಯಾವ ಪಕ್ಷಕ್ಕೂ ಓಟ್ ಹಾಕಲ್ಲ, ನಮ್ಮ ಪಕ್ಷಕ್ಕೆ ಓಟ್ ಹಾಕೋದು. ಹೋಗಿ ಬನ್ನಿ. ನಮಸ್ಕಾರ ಸರ್, ನಾನು ರಾಜಕೀಯ ಪಕ್ಷದಿಂದ ಬಂದಿದ್ದೀನಿ. ಈ ಸಲ ನಮಗೆ ಓಟ್ ಹಾಕಿ. ಅವ್ರೇನು ಹೇಳಿದ್ರು ಅದೇ ನಮ್ಮ ಉತ್ತರ. ನಮ್ಮ ಪಕ್ಷಕ್ಕೆ ನಾವು ಓಟ್ ಹಾಕ್ತೀವಿ, ಹೋಗ್ಬಿಟ್ಟು ಬನ್ನಿ. ಏನೋಣ ಇವ್ರು ಹಿಂಗೆ ಕೇಳ್ಬಿಟ್ರು. ವಯಸ್ಸಾದವ್ರಲ್ಲಿ ಹಿಂಗೆ ಕಣ, ಅಲ್ಲಿ ಯೂತ್ಸ್ ಇದಾರಲ್ಲ, ಯೂತ್ಸು ಅವ್ರು ಕೇಳೋಣ ಬಾ. ನಮಸ್ಕಾರ ಸರ್, ನಾನು ರಾಜಕೀಯ ಪಕ್ಷದಿಂದ ಬಂದಿದ್ದೀನಿ. ಈ ಸಲ ನಮಗೆ ಓಟ್ ಹಾಕಿ. ನೀವೇ ಯೂತ್ ಅಂತ ಹೇಳಿದ್ರಲ್ಲ ಸರ್, ಯೂತ್ರು ದೇಶನ ಉದ್ಧಾರ ಮಾಡೋದು, ಹಾಳು ಮಾಡೋದಲ್ಲ. ಅಂದರೆ ನಮ್ಮ ಪಕ್ಷಕ್ಕೆ ನಾವು ಓಟ್ ಹಾಕ್ತೀವಿ, ಹೋಗಿ ಬನ್ನಿ ಸರ್. ಇವರು ಹಿಂಗೆಲ್ಲ ಬಗ್ಗಲ್ಲ, ಇವ್ರಿಗೆ ಇದಕ್ಕೆಲ್ಲ ನೋಟ್ ಹೊಡಿಬೇಕಣ್ಣ, ನೋಟು. ಹೌದಲ್ಲ? ಸರ್ ಯಾರು? ನಾವು ರಾಜಕೀಯ ಪಕ್ಷದಿಂದ ಬಂದಿದ್ದೀವಿ. ಈ ಸರಿ ನಮ್ಗೆ ಓಟ್ ಹಾಕಿ ಸರ್. ತಗೊಳ್ಳಿ ಸರ್. 500 ರೂಪಾಯಿ ಅಲ್ಲ, 50,000 ಕೊಟ್ಟರು ನಾವು ನಮ್ಮ ಪಕ್ಷಕ್ಕೆ ಓಟ್ ಹಾಕ್ತೀವಿ. ತಗೊಳ್ಳಿ, ನೀವು 500 ರೂಪಾಯಿ ಮೇಲೆ ನಮ್ದು 1 ರೂಪಾಯಿ. ಏನಣ್ಣ ಇದು? ಆ ನನ್ನ ಮಕ್ಳು ಯಾರು ನೀನು ಓಟ್ ಹಾಕದ್ ಬೇಡ, ಅಟ್ಲೀಸ್ಟ್ ನೀನೇನು ಹೇಳ್ತೀನಿ ಅಂತ ಕೇಳೋದು ಬೇಡ. ಹೌದು, ಅವರೆಲ್ಲ ನಮ್ಮ ಪಕ್ಷ ಅಂತ ಇದಿರಲ್ಲ. ಯಾವುದಾದ್ರು ಪಕ್ಷ ಇನ್ಯಾವುದಿರುತ್ತೆ ಸರ್? ಪ್ರಜೆಗಳೇ ಸ್ವಯಂ ಪ್ರೇರಿತರಾಗಿ ಅದು ನಮ್ಮ ಪಕ್ಷ ಅಂತ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಾರೆ ಅಂದರೆ ಅದು ರಾಜಕೀಯ ಅಂತೂ ಅಲ್ಲ, ಅದು ಪ್ರಜಾಕೀಯ. ಇಟ್ಸ್ ನಥಿಂಗ್ ಬಟ್ UPP. UPP ಅಂದರೆ ಅದೇ ಉಪೇಂದ್ರ ಅವ್ರ ಪಕ್ಷನ? ಅಲ್ಲ, ನಮ್ಮ ಪಕ್ಷ, ಪ್ರಜೆಗಳ ಪಕ್ಷ.